ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಆ್ಯಂಡ್ ನಿಮ್ಮ ಒಂದು ಕರೆಂಟ್ ಎನರ್ಜೀಸ್ ಏನಿದೆ, ಈ ಒಂದು ಟೈಮಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ನೀವು ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ಓಕೆ, ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ಕಂಟಿನ್ಯೂ ಮಾಡಿ ನೋಡೋಕ್ಕೆ. ಓಕೆನಾ? ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಇದು ರೆಸನೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಸ್ಕಿಪ್ ಮಾಡಿ ನೆಕ್ಸ್ಟ್ ವೀಡಿಯೋ ಬೇಕಿದ್ರೆ ನೋಡಬಹುದು. ಓಕೆನಾ? ಯಾರಿಗೆಲ್ಲ ಪರ್ಸ್ನಲಾಗಿ ರೀಡಿಂಗ್ ತೊಗೊಬೇಕಂತ, ಪರ್ಸ್ನಲ್ ಕನ್ಸಲ್ಟೇಷನ್ಸ್ ತೊಗೊಬೇಕಂತ ಇದ್ದರೆ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮನ್ನು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಆದಷ್ಟು ಬೇಗ ಫಾಲೋ ಮಾಡಿ. ಅಲ್ಲೂ ಕೂಡ ನಿಮಗೆ ರೀಡಿಂಗ್ಗಳು ಬರ್ತಾ ಇರುತ್ತೆ, ಶಾರ್ಟ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಓಕೆ, ಸೊ ಆಲ್ಮೋಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಇರೋದನ್ನು ಇಲ್ಲಿ ಯೂಟ್ಯೂಬಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ, ಬಟ್ ನೀವು ಅಲ್ಲೂ ಕೂಡ ನೀವು ಚೆಕ್ ಮಾಡಬಹುದು. ಓಕೆ, ಯಾರೆಲ್ಲ ಫಾಲೋ ಮಾಡ್ತಿಲ್ಲ ಆದಷ್ಟು ಬೇಗ ಫಾಲೋ ಮಾಡಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ನಿಮ್ಮ ಲೈಫನ್ನು ಪಾಸಿಟಿವ್ ವೇಯಲ್ಲಿ ಚೇಂಜ್ ಮಾಡ್ಕೊಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಆದಷ್ಟು ಬೇಗ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಇದು ಇಂಡಿವಿಜುವಲ್ ಸೆಷನ್ ಆಗಿರುತ್ತೆ. ಓಕೆ, ಅಂದರೆ ಪರ್ಸ್ನಲ್ ಸೆಷನ್ ಆಗಿರೋವಂಥದ್ದು, ಗ್ರೂಪ್ ಅಲ್ಲ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಆದಷ್ಟು ಬೇಗ ಜಾಯಿನ್ ಆಗಿ. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ, ಅವರ ಫೋಟೋನ ನೋಡಿ, ಹಾಗೆಯೇ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಎಸ್, ಓಕೆ. ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಅವರು ತುಂಬಾ ಈಗೋ ಪರ್ಸ್ನಾಲಿಟಿ ಇದೆ ಅಂತೇಳಿ ಕಾಣಿಸ್ತಿದೆ. ಅಂದರೆ ಸಮಥಿಂಗ್ ನೀವಿಬ್ಬರು ಮಧ್ಯ ರೀಸೆಂಟಾಗಿ ಮನಸ್ತಾಪ ಬಂದಿರ್ಬೋದು, ಜಗಳ ಮಾಡ್ಕೊಂಡಿರ್ಬೋದು, ಅಥವಾ ಒಂದು ವರ್ಷದಿಂದ ನೀವು ಆನ್ ಆ್ಯಂಡ್ ಆಫ್ ಸಿಚುವೇಷನಲ್ಲಿ ಇರಬಹುದು. ರೀಸೆಂಟ್ ಡೇಸಲ್ಲಿ ನೀವೆಲ್ಲೋ ಒಂದು ಕಡೆ ನಿಮಗಿದು ತುಂಬಾ ಓವರಾಗಿ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡು ನೀವೆಲ್ಲ ಅವ್ರಿಗೆ ಸ್ವಲ್ಪ ಹರ್ಟ್ ಆಗುವಾಗೆ ಮಾತಾಡಿದ್ದೀರಾ ಅಂತೇಳಿ ಕಾಣಿಸ್ತಿದೆ. ಅಥವಾ ನೀನು ನನ್ನ ಜೊತೆ ಮಾತಾಡಬೇಡ, ಅಥವಾ ನಾನು ನಿನ್ನ ಜೊತೆ ಮಾತಾಡಲ್ಲ, ಅಥವಾ ಕಾಂಟ್ಯಾಕ್ಟ್ ಮಾಡಬೇಡ, ಈ ಥರ ಸಮಥಿಂಗ್ ಮಾತಾಡಿದ್ದೀರಾ ಅಂತೇಳಿ ಕಾಣಿಸ್ತಾ ಇದೆ. ಓಕೆ, ಸೊ ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಇದೇ ಥರನೇ ಅವರು ಕೂಡ ನಿಮಗೆ ಹರ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ಸ್ವಲ್ಪ ಎಲ್ಲೋ ಒಂದು ಕಡೆ ಹಠಮಾರಿ, ಅಥವಾ ನಂದೇ ನಡಿಬೇಕು ಅನ್ನೋಂಥ ಒಂದು ಸ್ವಭಾವ, ನಾನು ಹೇಳಿದನ್ನ ಕೇಳಬೇಕು ಅನ್ನೋಂಥ ಸ್ವಭಾವ. ಓಕೆ, ಸೊ ಅದು ನಿಮಗೆಲ್ಲೋ ಒಂದು ಕಡೆ ಇರಿಟೇಷನ್ ಆಗಿದೆ, ಇರಿಟೇಟ್ ಆಗ್ತಾ ಇದೆ. ಆ ಥರ ಒಂದು ಸಿಚುವೇಶನ್ ಇಲ್ಲಿ ಫೇಸ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಬರ್ತಾ ಇದೆ, ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಬಟ್ ಇಲ್ಲಿ ಅವರಿಂದ ಏನು ಮಿಸ್ಟೇಕ್ ಆಗಿದೆ ನಿಮಗೆ, ಅದಕ್ಕೊಂದು ಜಸ್ಟಿಸ್ ಬೇಕಿತ್ತು. ನೀವು ಅದಕ್ಕೋಸ್ಕರ ನೀವಿಲ್ಲಿ ಓಕೆ ಅವರಿಂದ ಏನು ಮಿಸ್ಟೇಕ್ ಆಗಿದೆ ಅದಕ್ಕೆ ನಿಮಗೆ ಜಸ್ಟಿಸ್ ಬೇಕಾಗಿದೆ. ಓಕೆನಾ? ಓಕೆ, ಎಸ್, ಇಲ್ಲಿ ನೀವೇನು ಅವರಿಂದ ಜಸ್ಟಿಸ್ನ ಕೇಳ್ತಾ ಇದ್ದೀರಾ ಅದು ನಿಮಗೆ ಅವರಿಂದ ಸಿಗತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ನೀವು ಅವ್ರನ್ನ ಫಾಲೋ ಮಾಡ್ತಾ ಇಲ್ಲ. ಈಗ ಏನು ರೀಸೆಂಟ್ ಡೇಸಲ್ಲಿ ಮನಸ್ತಾಪಗಳು ಬಂತು ಆ್ಯಂಡ್ ಜಗಳಗಳು ಬಂದಿದೆ ಏನಕ್ಕೆ, ಅವಾಗಿಂದ ನೀವು ಅವ್ರನ್ನ ಫಾಲೋ ಮಾಡೋದಾಗಿರಲಿ, ಅಥವಾ ಅಂದರೆ ಅವ್ರ ಜೊತೆ ಮಾತಾಡೋದು ಸೈಲೆಂಟ್ ಆಗ್ಬಿಟ್ಟಿದ್ರೆ, ನಿಮ್ಮಷ್ಟಕ್ಕೆ ನೀವಿದ್ದೀರಾ, ಅವ್ರನ್ನ ನೀವು ಫಾಲೋ ಮಾಡ್ತಾ ಇಲ್ಲ. ಓಕೆ, ಅವ್ರ ಹಿಂದಕ್ಕೆ ನೀವು ಹೋಗ್ತಾ ಇಲ್ಲ. ಅವರಿಗೆ ಗೊತ್ತಾಗಿದೆ ನೀವು ಅವ್ರನ್ನ ಫಾಲೋ ಮಾಡ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಅವರು ಗಮನಿಸ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಓಕೆನಾ? ಸೊ ನೀವು ಅವರಿಗೆ ಪದೇ ಪದೇ ಮೆಸೇಜ್ ಮಾಡೋದು ಅಥವಾ ಕಾಂಟ್ಯಾಕ್ಟ್ ಮಾಡೋದು ಪ್ರತಿಯೊಂದನ್ನು ನೀವು ಸ್ಟಾಪ್ ಮಾಡಿಬಿಟ್ಟಿದ್ದೀರಾ. ಯಾವಾಗಲೂ ನಿಮ್ಮಿಬ್ಬರ ಮಧ್ಯೆ ಒಂದು ಮನಸ್ತಾಪ ಬಂದಾಗ ನೀವಾಗಿ ಅವ್ರ ಹತ್ರ ಹೋಗ್ಬಿಟ್ಟು ಸಾರಿ ಕೇಳೋದಾಗಿರಲಿ, ಅಥವಾ ಆಗಿದ್ದಾಯ್ತು ಬಿಡು ಅಂತ ಹೇಳಿ ಮಾತಾಡ್ಸೋದಾಗಿರಲಿ, ಆ ಥರ ಮಾಡ್ತಾ ಇದ್ರಿ. ಬಟ್ ರೀಸೆಂಟ್ ಡೇಸಲ್ಲಿ ಯಾವಾಗ ಜಗಳಗಳು ಆಗಿದೆ ಅದು
ನೀವು ಮಾತಾಡ್ತಾ ಇಲ್ಲ, ನೀವು ಅವ್ರನ್ನ ಫಾಲೋ ಮಾಡ್ತಾ ಇಲ್ಲ, ಚೇಸ್ ಮಾಡ್ತಾ ಇಲ್ಲ, ಜಸ್ಟ್ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ. ಓಕೆ ಓಕೆ, ಸೊ ಅದನ್ನು ಅವರು ಗಮನಿಸಿದ್ದಾರೆ, ನೀವು ಅವರನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿ. ಓಕೆ ಓಕೆ, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಜಸ್ಟ್ ಇಲ್ಲಿ ಎಮೋಷ್ನಲಿ ತುಂಬಾ ಕನೆಕ್ಷನ್ ಇದೆ ನಿಮ್ಮಿಬ್ಬರಿಗೂ ಮಧ್ಯ. ಓಕೆ, ಸೊ ಆ ಎಮೋಷ್ನಲಿ ಕನೆಕ್ಷನ್ ಏನಿದೆ ಅಲ್ವಾ, ಅದು ನಿಮಗೆ ಇಬ್ಬರನ್ನು ಸಪ್ರೇಟ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಇಬ್ರು ದೂರ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಬಟ್ ನೀವಿಲ್ಲಿ ಒಬ್ರನ್ನೊಬ್ರು ಮಾತಲ್ಲಿ ದೂರ ಮಾಡ್ಕೊಳ್ತಿದ್ದೀರಾ, ಹೇಳ್ಬಿಟ್ಟು ದೂರ ಆಗ್ತಿದ್ದೀರಾ. ಬಟ್ ಆ ಎಮೋಷ್ನಲಿ ಏನು ಸ್ಟ್ರಾಂಗ್ನೆಸ್ ಇದೆ, ಆ ಎಮೋಷ್ನಲಿ ನೀವೇನು ಕನೆಕ್ಟ್ ಆಗಿದ್ರೆ ಅದು ಇಲ್ಲಿ ನಿಮಗೆ ದೂರ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಓಕೆ, ಯಾ ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಸಿ ಕಿಂಗ್ ಆಫ್ ಕಪ್ಸ್ ಬಂದಿದೆ ಫಸ್ಟ್ ಕಾರ್ಡ್. ಇದೊಂದು ಸೋಲ್ ಕನೆಕ್ಷನ್ ಅಂತಾನೆ ಇಲ್ಲಿ ಕಾಣಿಸ್ತಾ ಇದೆ. ನೀವು ಇಲ್ಲಿ ಒಬ್ರು ತುಂಬಾನೇ ಅವಾಯ್ಡ್ ಮಾಡ್ತೀರಾ, ಒಬ್ರು ತುಂಬಾನೇ ಅವ್ರಿಗೆ ಕನೆಕ್ಟ್ ಆಗ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಒಬ್ರು ಅವಾಯ್ಡ್ ಮಾಡೋದು, ಒಬ್ರು ಕನೆಕ್ಟ್ ಆಗುವಂಥದ್ದು. ಓಕೆ, ಒಂದು ಸೋಲಿಗೆ ಪ್ರೀತಿ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ದ್ವೇಷ ಇದೆ. ದ್ವೇಷ ಮಾಡುವಂಥದ್ದು ಅಂದ್ರೆ ಅವಾಯ್ಡ್ ಮಾಡುವಂಥದ್ದು, ಅಥವಾ ಇಗ್ನೋರ್ ಮಾಡುವಂಥದ್ದು, ದೂರ ಸರಿಸುವಂಥದ್ದು, ದೂರ ಮಾಡುವಂಥದ್ದು, ಆ ಥರ ಒಂದು ಕನೆಕ್ಷನ್ ಇದೆ ಇಲ್ಲಿ ಸೋಲ್ ಕನೆಕ್ಷನ್ ಅಲ್ಲಿ. ಒಬ್ಬರಿಗೆ ತುಂಬಾ ಸ್ಟ್ರಾಂಗ್ ಎನರ್ಜಿ ಅಂದ್ರೆ ದೂರ ಮಾಡ್ಕೊಳ್ಲಿಕ್ಕೆ, ಇನ್ನೊಂದು ಸ್ಟ್ರಾಂಗ್ ಎನರ್ಜಿ ಅದನ್ನ ಹತ್ರ ಮಾಡ್ಕೊಳ್ಲಿಕ್ಕೆ, ಆ ಥರ ಒಂದು ಇಲ್ಲಿ ಸೋಲ್ ಕನೆಕ್ಷನ್ ಇದೆ ಅಂತ ಇಲ್ಲಿ ಚಾನೆಲ್ ಅಲ್ಲಿ ಮೆಸೇಜ್ ಬರ್ತಾ ಇದೆ. ಸಿ ವೀಲ್ ಆಫ್ ಫಾರ್ಚೂನ್, ದ ಫೂಲ್ ಕಾರ್ಡ್ ಬರ್ತಾ ಇದೆ. ಓಕೆ, 6 ಆಫ್ ಕಪ್ಸ್. ಸಮಥಿಂಗ್ ಚೇಂಜಸ್ನ ನೋಡ್ತೀರಾ. ಓಕೆ, ವಾವ್, ಬಾಟಮ್ ಆಫ್ ದ ಕಾರ್ಡ್ 8 ಆಫ್ ವ್ಯಾಂಡ್ಸ್ ಬಂದಿದೆ. ಓಕೆ, ಓಕೆ, ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಅಂಡ್ ಫುಲ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮಗೆ ಒಂದು ಜಸ್ಟಿಸ್ಗೋಸ್ಕರ ಏನು ವೆಯ್ಟ್ ಮಾಡ್ತಾ ಇದ್ದೀರಾ, ಅವರಿಂದ ಏನು ಹರ್ಟ್ ಆಗಿದೆ, ಅದಕ್ಕೆ ಅವರಾಗೆ ಬಂದು ಸಾರಿ ಕೇಳಬೇಕಂತ ನೀವೇನು ಅನ್ಕೊಳ್ತಾ ಇದ್ದೀರಾ, ಖಂಡಿತವಾಗಿಯೂ ಅದು ನಿಮ್ಮ ಸೈಡಿಗೆ ಬರುತ್ತೆ. ಯಾಕಂದರೆ ಇಲ್ಲಿ ನೀವು ಫಾಲೋ ಮಾಡ್ತಿಲ್ಲ. ಆಲ್ರೆಡಿ ಕ್ಯಾಂಡಲ್ ವ್ಯಾಕ್ಸಲ್ಲೂ ಕೂಡ ಬಂದಿದೆ. ನೀವೇ ಅವರನ್ನು ಮಾತಾಡ್ಸೋಂಥದ್ದಾಗಿರಲಿ, ಅಥವಾ ಫಾಲ್ ಮಾಡೋದಾಗಿರಲಿ, ಮೆಸೇಜ್ ಮಾಡೋದಾಗಿರಲಿ, ಅದೆಲ್ಲದನ್ನು ನೀವು ಸ್ಟಾಪ್ ಮಾಡಿಬಿಟ್ಟಿದ್ದೀರಾ. ಸೊ ಇವಾಗ ಅವರಿಗೆ ರಿಯಲೈಸ್ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ನೀವು ದೂರ ಮಾಡ್ತಿದ್ದೀರಾ, ದೂರ ಆಗ್ಬಿಡ್ತೀರೇನೋ ಅನ್ನೋಂಥ ಫೀಲಿಂಗ್ಸ್ ಅವರಿಗೆ ಈಗ ಸ್ಟಾರ್ಟ್ ಆಗಿದೆ. ಓಕೆ, ಅವರ ಒಂದು ಕರೆಂಟ್ ಎನರ್ಜಿಗೆ ನೋಡಿದಾಗ, ಕನೆಕ್ಟ್ ಮಾಡಿದಾಗ ಅವರು ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಬರ್ತಾ ಇದೆ. ಆ್ಯಂಡ್ ದ ಫುಲ್ ಆಫ್ ಆ್ಯಂಡ್ ಇಲ್ಲಿ ದ ಫೂಲ್ ಕಾರ್ಡ್ ಕೂಡ ಬರ್ತಾ ಇದೆ. ಡೆಫಿನೆಟ್ಲಿ ಅವರೇ ನಿಮ್ಮ ಹತ್ರಕ್ಕೆ ಬರುವಂಥ ನಿಮ್ಮ ಸೈಡಿಗೆ ಬರುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸಮಥಿಂಗ್ ನಿಮಗೆ ಗಿಫ್ಟ್ ತಂದು ಕೊಡುವಂಥದ್ದಾಗಿರಲಿ, ನಿಮಗೆ ಇಷ್ಟ ಆಗುವಂಥ ಚಾಕ್ಲೇಟ್ ತಂದು ಕೊಡುವಂಥದ್ದಾಗಿರಲಿ, ಅಥವಾ ನಿಮಗೇನು ಇಷ್ಟ ಅದನ್ನು ಅವ್ರು ನಿಮಗೆ ಗಿಫ್ಟ್ ಆಗಿ ಕೊಡುವಂಥ ಒಂದು ಪ್ಲಾನಿಂಗ್ನ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸಮಥಿಂಗ್ ಇಲ್ಲಿ ಈ ಒಂದು ಆನ್ ಆ್ಯಂಡ್ ಆಫ್ ಯಾವಾಗಲೂ ಪ್ರತಿ ಸಲನೂ ಆಗ್ತಾ ಇರುತ್ತೆ. ಸೊ ಈ ಸಲ ಏನು ಆನ್ ಆ್ಯಂಡ್ ಆಫ್ ನಡೀತಾ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು, ಸರಿ ಮಾಡ್ಕೊಳ್ಬೇಕು ಅನ್ನೋಂಥ ಉದ್ದೇಶ ಅವ್ರಿಗೆ ಇಲ್ಲಿ ಕಾಣಿಸ್ತಾ ಇದೆ. 6 ಆಫ್ ಕಪ್ಸ್ ಬಂದಿರೋದ್ರಿಂದ ನೋಡಿ, ಇಲ್ಲಿ ಅವರು ಈ ಒಂದು ಪ್ರೀತಿ ಏನು ಸಂಬಂಧ ಏನಿದೆ ಅಥವಾ ನಿಮ್ಮ ಬಗ್ಗೆ ಏನಿದೆ ಆ ಒಪಿನಿಯನ್ ಎಲ್ಲದನ್ನು ಅವ್ರ ಫ್ಯಾಮಿಲಿ ಹತ್ರ ಹೇಳ್ಬಿಟ್ಟು ಒಪ್ಸೋಣ ಅಂತ ಹೇಳಿ ಆ ಒಂದು ಪ್ಲಾನಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸಮಥಿಂಗ್ ಅವರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿರೋಂಥ ಎನರ್ಜಿ ಇಲ್ಲಿ ತುಂಬಾನೇ ಚಾನಲೈಸ್ ಆಗ್ತಾ ಇದೆ. ಅಂದ್ರೆ ನೀವು ಯಾವಾಗ ಅವ್ರನ್ನ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಇವಾಗ ರಿಯಲೈಸ್ ಆಗ್ತಿದೆ, ಓ ಇವ್ರು ಯಾಕೋ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ರಿಯಲೈಸೇಷನ್ ಅವ್ರಿಗೆ ಇಲ್ಲಿ ಆಗ್ತಾ ಇದೆ. ಸೊ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ.
ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಎಸ್ ಕಾರ್ಡ್ ಬಂದಿದೆ. ಸಕ್ಸಸ್ ಬರ್ತಾ ಇದೆ. ಆಸ್ಕ್ ಯುವರ್ ಏಂಜಲ್ ಫರ್ಗಿವ್ನೆಸ್. ಇಬ್ರಿಗೂ ಇಲ್ಲಿ ಹರ್ಟ್ ಆಗಿದೆ. ನಿಮ್ಮ ಮಾತು ಕೂಡ ಅವ್ರಿಗೆ ಹರ್ಟ್ ಆಗಿದೆ, ಅವರ ಮಾತು ನಿಮಗೆ ಹರ್ಟ್ ಆಗಿರೋವಂಥದ್ದು. ಅದನ್ನ ಸಾಧಿಸೋದ್ರಿಂದನೇ ಇಲ್ಲಿ ನಿಮ್ಮ ಎನರ್ಜಿ ಅಂಡ್ ನಿಮ್ಮ ಪರ್ಸನ್ ಎನರ್ಜಿ ಇಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಸ್ವಲ್ಪ ಇಲ್ಲಿ ಆ ಹಠ ಏನಿದೆ, ಆ ಸಿಟ್ಟು ಏನಿದೆ, ಅದನ್ನ ತುಂಬಾ ಡ್ರ್ಯಾಗ್ ಮಾಡುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆ ಡ್ರ್ಯಾಗ್ ಮಾಡ್ತೀರಾ, ಅವಾಗ ಎಲ್ಲಿ ಈ ವಿಷಯನ ನೀವು ತುಂಬಾ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತೀರಾ, ಅವಾಗ ನಿಮ್ಮಿಬ್ರ ಮಧ್ಯೆ ತುಂಬಾನೇ ಗ್ಯಾಪ್ ಬರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಜಾಸ್ತಿನೇ ಆಗುತ್ತೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಫರ್ಗಿವ್ ಏನು ಸಣ್ಣ ಪುಟ್ಟ ವಿಷಯಗಳು ನಡೆಯುತ್ತೆ ಅದನ್ನ ಫರ್ಗಿವ್ ಮಾಡ್ಕೊಂಡು ಮುಂದೆ ಹೋಗೋದ್ರಲ್ಲಿ ಒಂದು ಅರ್ಥ ಇದೆ. ಇಲ್ಲಿ ನಿಮಗೆ ಆ ಒಂದು ಆಗಿರೋಂಥ ಸಿಚುವೇಶನ್ ಇಂಪಾರ್ಟೆಂಟ್ ಇದೆಯಾ ಅಥವಾ ವ್ಯಕ್ತಿ ಇಂಪಾರ್ಟೆಂಟ್ ಇದೆಯಾ? ನೀವೇನೋ ಹಠ ಮಾಡ್ತಿದ್ದೀರಾ, ಕೋಪ ಮಾಡ್ತಿದ್ದೀರಾ, ಮತ್ತೊಂದೇನೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಏನ್ ಇಂಪಾರ್ಟೆಂಟ್ ಇದೆ? ಆ ಸಿಚುವೇಶನ್ ಇಂಪಾರ್ಟೆಂಟ್ ಇದೆಯಾ ಅಥವಾ ವ್ಯಕ್ತಿ ಇಂಪಾರ್ಟೆಂಟ್ ಇದೆಯಾ? ವ್ಯಕ್ತಿ ಇಂಪಾರ್ಟೆಂಟ್ ಆಗಿದ್ರೆ ಸಿಚುವೇಶನ್ ಫರ್ಗಿವ್ ಮಾಡಿ ಬಿಟ್ಬಿಡಿ. ಇಲ್ಲ ನಿಮಗೆ ಆಗೋಗಿದ್ದಂಥ ಘಟನೆನೇ ನನಗೆ ಮುಖ್ಯ, ಅದೇ ನನಗೆ ತುಂಬಾನೇ ಇಂಪಾರ್ಟೆಂಟ್ ಇರೋದು ಅಂತ ಹೇಳಿದ್ರೆ ಆ ವ್ಯಕ್ತಿ ಬಗ್ಗೆ ನೀವು ಏನು ಮಾಡೋಕ್ಕಾಗಲ್ಲ, ಆ ವ್ಯಕ್ತಿ ಸರಿ ಆಗಲ್ಲ ಅಲ್ವಾ? ಯಾವ್ದಾದ್ರು ಒಂದನ್ನ ಪಡ್ಕೊಬೇಕು, ಯಾವ್ದಾದ್ರು ಒಂದನ್ನ ಕಳ್ಕೊಬೇಕಾಗತ್ತೆ. ಅದಕ್ಕೆ ಹೇಳ್ತಾ ಇರೋದು, ನಿಮಗೆ ನಿಮ್ಮ ಲೈಫಿಗೆ ಯಾವ್ದು ಇಂಪಾರ್ಟೆಂಟ್ ಅಂತ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆನಾ? ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅಂತ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಒಂದು ಸ್ವಲ್ಪ ಮೈಂಡ್ ತುಂಬಾನೇ ಡಿಸ್ಟರ್ಬೆನ್ಸ್ ಆಗಿರೋಂಥದ್ದು, ಮೆಂಟಲ್ ಹೆಲ್ತ್ ತುಂಬಾನೇ ಸ್ಟ್ರಾಂಗ್ ಮಾಡ್ಕೊಬೇಕಾಗಿದೆ ನೀವು ಈ ಒಂದು ಟೈಮಲ್ಲಿ ಅಂತ ಇಲ್ಲಿ ಬರ್ತಿದೆ. ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಇವಾಗಿನ ಕರೆಂಟ್ ಸಿಚುವೇಶನಿಗೆ ಏಂಜಲ್ ಗೈಡೆನ್ಸ್ ಏನಿದೆ, ಇವಾಗ ಏನು ಮಾಡಬಹುದು ಈ ಒಂದು ಸಿಚುವೇಶನ್ ಅಲ್ಲಿ ಅನ್ನೋದನ್ನ ಇಲ್ಲಿ ನೋಡೋಣ, ಚೆಕ್ ಮಾಡೋಣ. ಓಕೆ, 10 ಆಫ್ ಕಪ್ಸ್. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂದ್ರೆ ನೀವಾಗ ಏನಾದ್ರು ಹೇಳಿರ್ಬೋದು ಅಥವಾ ಅವರಾಗೆ ಹೇಳಿರ್ಬೋದು, ಕಾಂಟ್ಯಾಕ್ಟ್ ಮಾಡಲ್ಲ, ಮಾತಾಡಲ್ಲ ಅಂತ ಹೇಳ್ಬಿಟ್ಟು. ನೀವಾಗ ಏನಾದ್ರು ಅವ್ರ ಜೊತೆಗೆ ಹೇಳಿದ್ರೆ, ಅಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಲ್ಲ, ನಿನ್ ಜೊತೆಗೆ ಮೆಸೇಜ್ ಮಾಡಲ್ಲ, ಮಾತಾಡಲ್ಲ ಅಂತ ನೀವಾಗ ಏನಾದ್ರು ಹೇಳಿದ್ರೆ ಇಲ್ಲಿ ನೀವಾಗೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡುವಂತ ಪರಿಸ್ಥಿತಿ ಬರುತ್ತೆ ಅಂತ ಇಲ್ಲಿ ಬರ್ತಾ ಇದೆ. ನೀವಾಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಬೇಕು, ನಿಮಗೆ ಈ ರಿಲೇಶನ್ಶಿಪ್ ಬೇಕು ಅಥವಾ ಆ ವ್ಯಕ್ತಿ ನಿಮಗೆ ಬೇಕು ಅಂತ ಇದ್ರೆ. ಓಕೆ, ಅದರ್ವೈಸ್ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಏನಾದ್ರು ಹೇಳಿದ್ದಾರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದವರು, ಓಕೆ, ಅವ್ರು ನಿಮಗೆ ಮೆಸೇಜ್ ಮಾಡಲ್ಲ, ಕಾಂಟ್ಯಾಕ್ಟ್ ನಿನ್ನ ಕಾಲ್ ಮಾಡಲ್ಲ, ಮೆಸೇಜ್ ಮಾಡಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಏನಾದ್ರು ಹೇಳಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವ್ರ ಕಡೆಯಿಂದ ನಿಮಗೆ ಒಂದು ಕಾಲ್ ಅಥವಾ ಮೆಸೇಜ್ ಬರುತ್ತೆ. ಒಂದು 10 days ಅಲ್ಲಿ ಅಥವಾ 10 hours ಅಲ್ಲಿ ಅಥವಾ 10 minutes ಅಲ್ಲೂ ಬರ್ಬೋದು. ಈ ರೀಡಿಂಗ್ ನೋಡ್ತಾನೆ ನಿಮಗೆ ನೋಟಿಫಿಕೇಶನ್ ಬರ್ಬೋದು. ಸಮಥಿಂಗ್ ಆದಷ್ಟು ಬೇಗ ನೀವು ಅವ್ರ ಕಡೆಯಿಂದ ಒಂದು ಕಾಲ್ ಅಥವಾ ಮೆಸೇಜ್ ನ ನೀವು ಪಡಿತೀರಾ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಲಾಸ್ಟ್ ಒಂದು ಫೈನಲ್ ಮೆಸೇಜ್ ತೆಗಿಯೋಣ. ಓಕೆ, ವಾವ್, 2 ಆಫ್ ಕಪ್ಸ್. ಎಲ್ಲ ಕಪ್ಸ್ ಕಾರ್ಡೇ ಬರ್ತದೆ. ಇಲ್ಲಿ ಈ ಒಂದು ರೀಡಿಂಗ್ ಅಲ್ಲಿ ನನಗೆ ಒಂದು ಸ್ಟ್ರಾಂಗ್ ಆಗಿ ಎನರ್ಜಿ ಬರ್ತಿರೋದು, ತುಂಬಾನೇ ಎಮೋಷನಲಿ ಕನೆಕ್ಟ್ ಆಗಿದ್ದೀರಾ. ಇಲ್ಲಿ ಇಬ್ರಿಗೂ ಕೋಪ ಇದೆ, ಹಠ ಇದೆ, ಬಟ್ ಎಮೋಷನಲಿ ಕನೆಕ್ಟ್ ಆಗಿರೋದ್ರಿಂದ ಅವ್ರ ಜೊತೆ ನೀವು ಮಾತಾಡಿಲ್ಲ ಅಂತ ಹೇಳಿದ್ರೆ ನಿಮ್ ಜೀವನದಲ್ಲಿ ಏನೋ ಒಂದು ಕಳ್ಕೊಂಡಂಗೆ ಆ ಥರ ಫೀಲ್ ಆಗ್ತಾ ಇರತ್ತೆ ನಿಮಗೆ. ಓಕೆ, ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಬರ್ತಿದೆ. ಅವರಿಗೂ ಕೂಡ ಅದೇ ಥರನೇ ಫೀಲಿಂಗ್, ಸಮಥಿಂಗ್ ನಿಮ್ಮ ಜೊತೆ ಮಾತಾಡಿಲ್ಲ, ಮೆಸೇಜ್ ಮಾಡಿಲ್ಲ ಅಥವಾ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಆಗಿಲ್ಲ ಅಂದ್ರೆ ಏನೋ ಒಂದು ಸಮಥಿಂಗ್ ಕಳ್ಕೊಂಡಿದ್ದೀನಿ ಲೈಫಲ್ಲಿ ಅನ್ನೋ ಥರ ಇಲ್ಲಿ ಬರ್ತಾ ಇದೆ. ಒಬ್ರನ್ನೊಬ್ರು ತುಂಬಾನೇ ಹಚ್ಕೊಂಡಿದ್ದೀರಾ ನೋಡಿ, ಹಾವು ಮುಂಗ್ಸಿದಾರ ಒಮ್ಮೊಮ್ಮೆ ಕಿತ್ತಾಡೋದು, ಜಗಳ ಮಾಡ್ಕೊಳ್ಳೋದು. ಅವರ ಒಂದು ನಿಮಗೆ ಅವರ ಬಿಹೇವಿಯರ್ ಕೆಲವೊಂದ್ಸಲ ನಿಮಗೆ ಅದು ಇಷ್ಟ ಆಗಲ್ಲ, ನಿಮ್ಮ ಬಿಹೇವಿಯರ್ ಅವ್ರಿಗೆ ಇಷ್ಟ ಆಗಲ್ಲ. ಅದಿಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಆ ಬಿಹೇವಿಯರ್ನ ಇಬ್ರು ಕೂಡ ಚೇಂಜ್ ಮಾಡ್ಕೊಂಡ್ಲಿಕ್ಕೆ ರೆಡಿ ಇಲ್ಲ. ನಾನಿರೋದೇ ಹೀಗೆ ಅಂತ ನೀವು, ಅವರು ಕೂಡ ಹಾಗೆ ನಾನಿರೋದು ಹೀಗೆ ಅಂತ ಹೇಳಿ. ಅದೇ ಇಬ್ರಿಗೂ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಕ್ಲಾಶಸ್ ಬರ್ಲಿಕ್ಕೆ ಕಾರಣ ಆಗಿದೆ ಅಂತ ಇಲ್ಲಿ ಕಾಣಿಸ್ತದೆ. ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ನಿಮಗೊಂದು ಸ್ಟ್ರಾಂಗ್ ಆಗಿ ಈ ಒಂದು ನಿರ್ಧಾರ ತಗೊಳ್ಬೇಕು. ಸಮಥಿಂಗ್ ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ತೀರಾ, ಮಾತಾಡ್ತೀರಾ ಅಂತ ಹೇಳಿದ್ರೆ ನೀವೇ ಸ್ಟ್ರಾಂಗ್ ಆಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಆಗೋಗಿದ್ದನ್ನೆಲ್ಲ ಮರ್ತು ಬಿಟ್ಟು. ಓಕೆ, ರೊಮ್ಯಾಂಟಿಕ್ ಏಂಜಲ್ ಇಂದ ಏನ್ ಮೆಸೇಜ್ ಬರ್ತಿದೆ ನೋಡೋಣ, ಚೆಕ್ ಮಾಡೋಣ. ಪ್ಲೇಫುಲ್ನೆಸ್ ಬರ್ತಾ ಇದೆ. ಓಕೆ, 3 cards ಬಂದಿದೆ. ಫಿನಾನ್ಸ್ ಅಂಡ್ ಕೆರಿಯರ್, ಲವ್ ಯುವರ್ ಸೆಲ್ಫ್ ಫಸ್ಟ್, getting to know each other.
ಸೋಲ್ಮೇಟ್, ವಾವ್, ನೈಸ್ ಕಾರ್ಡ್. ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ, ಮೇನ್ ಥಿಂಗ್ ಇಲ್ಲಿ ಸೋಲ್ಮೇಟ್ ಕನೆಕ್ಷನ್ ಇದೆ. ಎಸ್, ಇಲ್ಲಿ ನಾನು ಆಲ್ರೆಡಿ ಈ ಒಂದು ಕ್ಯಾಂಡಲ್ ವ್ಯಾಕ್ಸಲ್ಲೂ ಬಂದಿದೆ, ಟ್ಯಾರೋ ರೀಡಿಂಗಲ್ಲೂ ಬಂದಿದೆ, ಸಮಥಿಂಗ್ ಸೋಲ್ ಕನೆಕ್ಷನ್ ಇದೆ ಅಂತ ಹೇಳಿ. ಎಸ್, ಡೆಫಿನೆಟ್ಲಿ ಈ ಸೋಲ್ ಕನೆಕ್ಷನ್ ಯಾವ ಥರ ಅಂತ ಹೇಳಿದ್ರೆ ಖುಷಿನೂ ಕೊಡುತ್ತೆ, ಅಷ್ಟೇ ಹರ್ಟ್ ಕೂಡ ಆಗ್ತಾ ಇರುತ್ತೆ. ಓಕೆ, ಸೊ ಹರ್ಟ್ ಆಗಿದೆ ಏನಾಗುತ್ತೆ ಅಂತ ಹೇಳಿದ್ರೆ ಸಮಥಿಂಗ್ ಅದನ್ನ ತುಂಬ ಮನ್ಸಿಗೆ ತಗೊಳ್ಳಲ್ಲ. ಓಕೆನಾ, ಸೊ ಹರ್ಟ್ ಆಯ್ತು, ಅವರಿಂದ ಬೇಜಾರಾಯ್ತು ಅಂತ ಹೇಳಿ ಆ ಕ್ಷಣಕ್ಕೆ ನೀವು ಬೇಜಾರು ಮಾಡ್ತೀರಾ, ಬಟ್ ಅದನ್ನ ಕ್ಯಾರಿ ಮಾಡಲ್ಲ. ಕೆಲವೊಬ್ರು ಏನ್ ಮಾಡ್ತೀರಾ, ತುಂಬಾ ಅಟ್ಯಾಚ್ಮೆಂಟ್, ಯಾರು ಎಮೋಷನಲಿ ಅಟ್ಯಾಚ್ ಆಗಿರ್ತೀರಾ ಅವ್ರು ಇಲ್ಲಿ ಸ್ವಲ್ಪ ಅದನ್ನ ಕ್ಯಾರಿ ಮಾಡ್ತೀರಾ. ಇಲ್ಲಿ 2 ಗ್ರೂಪ್ ಕೂಡ ಇದೆ. ಇಲ್ಲಿ ಸಮಥಿಂಗ್ ಕೆಲವೊಬ್ರು ಆಗೋಗಿದ್ದನ್ನ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಆ ಟೈಮಲ್ಲಿ ನೀವು ಬೇಜಾರು ಮಾಡ್ಕೊಂತೀರಾ, ಕೋಪ ಮಾಡ್ಕೊಳ್ತೀರಾ, ಆ ಟೈಮಲ್ಲಿ ಮಾತ್ರ. ನೆಕ್ಸ್ಟ್ ಅದನ್ನ ಇಗ್ನೋರ್ ಮಾಡ್ತೀರಾ. ಕೆಲವೊಬ್ರು ಏನಂತ ಹೇಳಿದ್ರೆ ಅದನ್ನ ಡ್ರ್ಯಾಗ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತೀರಾ. ಸೊ ಸಮಥಿಂಗ್ ಇಲ್ಲಿ 2 ಗ್ರೂಪ್ ಕೂಡ ಇಲ್ಲಿ ಆ ಒಂದು ಎನರ್ಜಿ ನನಗೆ ಇಲ್ಲಿ ಬರ್ತಿದೆ. ನಿಮ್ಮ ಪರ್ಸನ್ ಅಂಡ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಈ ತರ ಒಂದು ಸಮಥಿಂಗ್ ಡ್ರ್ಯಾಗ್ ಮಾಡುವಂಥದ್ದು ಅಂಡ್ ಲೆಟ್ ಗೋ ಮಾಡುವಂಥದ್ದು ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಥ್ಯಾಂಕ್ ಯು ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.